ಕೇವಲ ಬೆಂಗಳೂರಿನಲ್ಲಿ ಮಾತ್ರ ಅಲ್ಲ ಈ ಆಟೋ ಗ್ಯಾಸ್ ಸಮಸ್ಯೆ ಆಗಿರ್ತಕ್ಕಂಥದ್ದು. ರಾಜ್ಯದ ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ ಹೀಗೆ ಇದೆ. ನಿಮಗೆ ರಾಜಧಾನಿಯಲ್ಲೇ ಸಮಸ್ಯೆ ಅಂದ ಮೇಲೆ ಉಳಿದ ಜಿಲ್ಲಾ ಕೇಂದ್ರಗಳ ಕಥೆ ಏನು ನೋಡಿ. ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲೂ ಕೂಡ ಆಟೋ ಗ್ಯಾಸ್ ಬಂಕ್ ಬಂದ್ ಆಗಿದೆ. ಆಟೋ ಗ್ಯಾಸ್ ಸ್ಟಾಕ್ ಇಲ್ಲದ ಕಾರಣ ನಗರದ ಬಂಕ್ಗಳಿಗೆ ಬೀಗ ಬಿಡಿಯಲಾಗಿದೆ. ಹುಬ್ಬಳ್ಳಿ ನಗರದ ಹಳೆ ಕಾಟಾ ಮಾರ್ಕೆಟ್, ಬಸವನವನ, ಅಂಬೇಡ್ಕರ್ ವೃತ್ತ, ನ್ಯೂ ಕಾಟಾ ಮಾರ್ಕೆಟ್ ಎಲ್ಲ ಕಡೆ ಬಂದ್ ಆಗಿದೆ. ಅಳಿದುಳಿದ ಗ್ಯಾಸ್ಗಾಗಿ ನೂರಾರು ಆಟೋಗಳು ಸರತಿ ಸಾಲು ನಿಂತಿವೆ. ಮುನ್ನೆಚ್ಚರಿಕಾ ಕ್ರಮವಾಗಿ ಬಂಕ್ ಬಳಿ ಬ್ಯಾರಿಕೇಡ್ ವ್ಯವಸ್ಥೆಯನ್ನು ಮಾಡಲಾಗಿದೆ. ಆ ಬಂಕ್ ಅವ್ರು ಹೇಳೋದೇನು ಗೊತ್ತಾ, ನಮಗೇ ಗೊತ್ತಿಲ್ಲ ಸ್ಟಾಕ್ ಯಾವಾಗ ಬರುತ್ತೆ ಅಂತ. ನಾವಂತೂ ಇಂಡೆಂಟ್ ಹಾಕಿದ್ದೀವಿ, ಸ್ಟಾಕ್ ಬಂದಾಗ ನಾವು ಆಟೋಗಳಿಗೆ ಗ್ಯಾಸ್ ಹಾಕ್ತೀವಿ, ಅಲ್ಲಿ ತನಕ ನಾವೇನು ಮಾಡೋಕ್ಕಾಗಲ್ಲ ಅಂತ ನೋ ಸ್ಟಾಕ್ ಬೋರ್ಡನ್ನು ಹಾಕ್ಬಿಟ್ಟು ಬಂಕ್ಗಳನ್ನು ಬಂದ್ ಮಾಡಿಕೊಂಡಿದ್ದಾರೆ. ಹುಬ್ಬಳ್ಳಿಯಲ್ಲಿ ಆಟೋ ಗ್ಯಾಸ್ ಅಭಾವ ಸೃಷ್ಟಿಯಾಗಿರುವಂಥದ್ದು. ಈಗಾಗಲೇ ಬಹುತೇಕ ಬಂಕ್ಗಳು ಬೀಗವನ್ನು ಹಾಕಿರುವಂಥದ್ದು. ಅಳಿದುಳಿದ ಬಂಕಿನಲ್ಲಿ ಕೇವಲ 1,000 ಅಥವಾ 2,000 kg ಗ್ಯಾಸ್ ಇರುವಂಥ ಹಿನ್ನೆಲೆಯಲ್ಲಿ ಅದನ್ನು ಕೂಡ ತುಂಬಿಸುವಂಥ ಒಂದು ಕಾರ್ಯ ಆಗ್ತಾ ಇದೆ. ನಾನೀಗ ಒಂದು ಬಂಕ್ನ ಮುಂದ್ಗಡೆ ಇರುವಂಥದ್ದು. ಇಲ್ಲಿ ಒಂದು ಅಗತ್ಯಕ್ಕೆ ತಕ್ಕಂತೆ ಕೇವಲ ಒಂದು ಆಟೋಗಳು ಒಂದು ದಿನ ಎಷ್ಟು ಸಂಚಾರ ಮಾಡ್ಬೋದು ಅಷ್ಟು ಮಾತ್ರ ಗ್ಯಾಸನ್ನು ತುಂಬಿಸಲಾಗ್ತಾ ಇರುವಂಥದ್ದು. ಇಲ್ಲಿ ನೋಡ್ಬೋದು ದೃಶ್ಯಾವಳಿಗಳಲ್ಲಿ ಒಂದು ಬೋರ್ಡನ್ನೇ ಇವರು ಹಾಕಿರುವಂಥದ್ದು. ಇಲ್ಲಿ ನೋಡ್ಬೋದು ದೃಶ್ಯಾವಳಿಗಳಲ್ಲಿ ಅವ್ರ ಹತ್ರ ಇರುವಂತಹ ಒಂದು ಸ್ಟಾಕ್ ಎಷ್ಟಿದೆ, ಅದರ ಜೊತೆಗೆ ಅದರ ರೇಟ್ ಎಷ್ಟಿದೆ ಮತ್ತು ಅದರ ಒಂದು ಎಷ್ಟು kg ಇದೆ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಮೆನ್ಷನ್ ಮಾಡಿದ್ದಾರೆ. ಮತ್ತು ಅದರ ಜೊತೆಗೆ ಬೆಲೆ ಏರಿಕೆಯನ್ನು ಜಾಸ್ತಿ ಮಾಡಿದ್ದೇವೆ, ಮುಂದಿನ ದಿನಮಾನಗಳಲ್ಲಿ ಒಳ್ಳೆಯ ರೇಟ್ ಸಿಗುತ್ತೆ ಅನ್ನೋದನ್ನು ಕೂಡ ಮೆನ್ಷನ್ ಮಾಡಿರುವಂಥದ್ದು. ಸೊ ಈ ನಿಟ್ಟಿನಲ್ಲಿ ಆಟೋ ಚಾಲಕರಿಗೆ ಈ ರೀತಿಯಾಗಿ ಜಾಗೃತಿ ಮೂಡಿಸೋದಕ್ಕೆ ಕೆಲಸವನ್ನು ಮಾಡ್ತಿದ್ದಾರೆ. ಆದರೆ ಕೆಲವೊಂದು ಕಡೆ ಇರಲಿ, ಹುಬ್ಬಳ್ಳಿಯಲ್ಲಿ ಬಹುತೇಕ ಕಡೆಗಳಲ್ಲಿ ಈ ಒಂದು ಗ್ಯಾಸ್ನ ಅಭಾವ ಇರುವಂಥದ್ದು. ಸೊ ಇಲ್ಲಿ ಆಟೋ ಚಾಲಕರಿದೆ, ಅವ್ರನ್ನ ಮಾತಾಡ್ಸೋಣ. ಸರ್, ಎಷ್ಟೊತ್ತಿಂದ ವೇಟ್ ಮಾಡ್ತಾ ಇದ್ದೀರಿ? ಗ್ಯಾಸ್ ಸಿಗ್ತಾ ಇದೆ ಹುಬ್ಬಳ್ಳಿಯಲ್ಲಿ? ಅಂದರೆ ನಿನ್ನೆ ಬಂದಿದ್ದೆ ನಾನು, ಹೋಗಿ ಒಂದು ಟ್ರಿಪ್ ಹೋಗಿ ಬರೋ ಮಟ್ಟ ಅಂದ್ರೆ ಹೊಳ್ಳಿ ಒಂದು ಅರ್ಧ ತಾಸ್ನಾಗ ಹಳೆ ಬಸ್ ಸ್ಟ್ಯಾಂಡ್ ಮಟ್ಟ ಹೋಗಿದೆ. ಎಲ್ಲ ಗ್ಯಾಸ್ ಸಿಗೋದು ಭಾಳ ವಜಾಗಿದೆ, ಮನೆಗೆ ಗ್ಯಾಸು ಸಿಗ್ತಾ ಇಲ್ಲ, ದುಡಿಮೆನೂ ಭಾಳ ಲಾಸ್ ಆಗಿದೆ. ಏನು ಮಾಡ್ಬೇಕಂತ ಗೊತ್ತಾಗ್ತಿಲ್ಲ. ಎಲ್ಲ ಬಂದಿದ್ದಾವೆ ಸ್ವಾಮಿ. ಈಗೂ ಒಂದು ತಾಸು ಅದು ನಾವು ಅಡ್ಡಾಡಕತ್ತಿ, ಎಲ್ಲ ಬಂಕ್ ಅಡ್ಡಾಡಿ ಲಾಸ್ಟ್ ಇದೊಂದೇ ಸಿಕ್ಕಿದೆ ಸ್ವಾಮಿ. ಎಷ್ಟು ಆಗ್ತಿದ್ದಾರೆ ಅವರು? ಯಾವ್ರಿ ನೀವು ಹೇಳಿದಷ್ಟು ಆಗ್ತಿದ್ದಾರೆ ಅಥವಾ ಎಷ್ಟು ಆಗ್ತದೆ? ನಾವು ಹೇಳಿದಷ್ಟು ಆಗ್ತಾರೆ ಸ್ವಾಮ್ಯಾರ. ಲೀಟ್ರ್ 125 ಸ್ವಾಮ್ಯಾರ, ಬೇರೆ ಕಡೆ 150 ಹಿಂಗಿದೆ. ಭಾಳ ವಜಾಗಿದೆ. ನಂದು ಪರಿಸ್ಥಿತಿ ಭಾಳ ಗಂಭೀರ ಇದೆ, ಮನೆ ಪರಿಸ್ಥಿತಿ ಹಾಗೆ ಇದೆ. ಏನು ಮಾಡೋಕ್ಕಾಗಲ್ಲ ಸ್ವಾಮ್ಯಾರ, ಮತ್ತು ದುಡಿಬೇಕಲ್ಲ, ಮನೆ ಬಾಳೆ ಸಂಬಂಧ ಆದರು. ಓಕೆ, ಇಲ್ಲಿ ಇನ್ನೊಬ್ಬರು ಆಟೋ ಚಾಲಕರು ಇರುವಂಥದ್ದು, ಅವ್ರನ್ನ ಮಾತಾಡ್ಸ್ತೋಗೋಣ. ಸರ್, ಎಷ್ಟೊತ್ತಿಂದ ವೇಟ್ ಮಾಡ್ತಾ ಇದ್ದೀರಿ? ಏನು ನೀವು ಹೇಳಿದಷ್ಟು ಗ್ಯಾಸ್ ಸಿಗ್ತಾ ಇದೆ ಎಲ್ಲ ಕಡೆ, ಹೇಗೆ ಅಂತ? ಇಲ್ರಿ, ಸಿಗಂಗಿಲ್ಲ. ಒಂದು ಪಂಪ್ ಕಡೆ ಇರ್ತಾರ, ಒಂದು ಪಂಪ್ ಕಡೆ ಇಲ್ಲ. ಎಲ್ಲ ಬಂದೇ ಆಗಿದೆ, ಬಂದಾಗಿದೆ. ಎಷ್ಟು ಹಾಕ್ಸಿದ್ರಿ ಸರ್ ನೀವು? 300 ಹೇಳಿದಷ್ಟು ನಿಮ್ಗೆ ಕೇಳಿದಷ್ಟು ಹಾಕ್ತಿದಾರಾ ಅಥವಾ ಹೆಂಗೆ ಹಾಕ್ತೀರ? 500 ರೂಪಾಯಿನ ಲಾಸ್ಟ್ ಮಾಡಿದ್ರು. 500 ರೂಪಾಯಿ ಲಾಸ್ಟ್. ಎಷ್ಟು ದಿನದಿಂದ ಸಮಸ್ಯೆ ಆಗಿದೆ? ಒಂದು ತಿಂಗಳು ಆದ್ರೆ ಇದನ್ನೇ ನಂಬಿಕೆ ಜೀವನ ಮಾಡ್ತೀವಿ. ಇದು ಏನು ವ್ಯಾಪಾರ ಇದೆಯಾ? ಈ ವ್ಯಾಪಾರ ಕಡಿಮೆ ಇದ್ರಿ, ಗ್ಯಾಸಿನ ರೊಕ್ಕ ಜಾಸ್ತಿ ಆಗುತ್ತೆ. ಅಗತ್ಯಕ್ಕೆ ತಕ್ಕಂತೆ ಮಾತ್ರ ಗ್ಯಾಸನ್ನು ಹಾಕ್ತಾ ಇರುವಂಥದ್ದು. ಬಹುತೇಕ ಬಂಕ್ಗಳು ಬಂದಾಗಿದ್ದಾವೆ. ಇದು ಕೂಡ ಇನ್ನೂ ಒಂದು ತಾಸು ಅಥವಾ 2 ತಾಸಲ್ಲಿ ಕೂಡ ಇದು ಬಂದ್ ಆಗುವಂಥ ಸಾಧ್ಯತೆ ಇರುವಂಥದ್ದು. ಇಲ್ಲಿ ನೋಡ್ಬೋದು ಆಟೋ ಚಾಲಕರು ಕೂಡ ತಮ್ಮ ಸಂಕಷ್ಟವನ್ನು ಹೇಳಿಕೊಂಡಿದ್ದಾರೆ. ಕ್ಯಾಮ್ರಾಮನ್ ನಾಣಗೌಡ ಜೊತೆ ಸುನಿಲ್ ಪಾಟೀಲ್, ಪಬ್ಲಿಕ್ ಟಿವಿ, ಹುಬ್ಬಳ್ಳಿ.